ಭಾರತದ ಮಹಿಳಾ ತಂಡಕ್ಕೆ ಮೋದಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದೀಗ ತಾನು ಮಾತಾಡ್ತಾ ಇದ್ದೀವಿ. ವಿಶ್ವಕಪ್ ಫೈನಲ್ನಲ್ಲಿ ಭಾರತ ಅದ್ಭುತ ಜಯವನ್ನ ಸಾಧಿಸಿದೆ. ಮಹಿಳಾ ಆಟಗಾರರಿಗೆ ನನ್ನ ಅಭಿನಂದನೆಗಳು ಅಂತ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಇದು ಐತಿಹಾಸಿಕ ಜಯ, ಭವಿಷ್ಯದ ಚಾಂಪಿಯನ್ಗಳನ್ನ ಸೃಷ್ಟಿಸಲಿದೆ. ಈ ಒಂದು ಸಂದರ್ಭ ಟೀಂ ಇಂಡಿಯಾಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇದು ಭಾರತ ಅಂದ್ರೆ ಭಾರತದ ಮಹಿಳಾ ತಂಡಕ್ಕೆ ಪ್ರಧಾನಿ ಮೋದಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕೇವಲ ಹೆಣ್ಣು ಮಕ್ಕಳೆಂದರೆ ಮಕ್ಕಳನ್ನ ಹೆರುವಂತಹ ಯಂತ್ರಗಳಲ್ಲ ನಾವು. ಹೆಣ್ಣು ಮಕ್ಕಳೆಂದರೆ ಕೇವಲ ನಾವು ಅಡಿಗೆ ಕೋಣೆಯಲ್ಲಿ ಅಡಿಗೆ ಮಾಡ್ತಾ ಕೂರ್ತಕ್ಕಂತಹ ಯಂತ್ರಗಳಲ್ಲ. ದೇಶಾದ್ಯಂತ ಸಂಭ್ರಮಾಚರಣೆ ಮೊಳಗ್ತಾ ಇರೋದು ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಭಾರತದ ವನಿತೆಯರಿಗೆ ಐತಿಹಾಸಿಕ ಗೆಲುವು ಸಿಕ್ಕಂತಾಗಿದೆ. ಈಗ ಮಹಿಳಾ ವಿಶ್ವಕಪ್ನಲ್ಲಿ ಐತಿಹಾಸಿಕ ಸೃಷ್ಟಿಸಿದ್ದಾರೆ ಭಾರತದ ವನಿತೆಯರು. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಮತ್ತೊಂದು ಕಡೆಗೆ ಕ್ರೀಡಾಭಿಮಾನಿಗಳು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೀಪಾವಳಿಯಂತೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ, ಪಟಾಕಿ ಸಿಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಣ್ಣ ಬಣ್ಣದ ಬತ್ತಿಗಳನ್ನ ಸುಡ್ತಾ ಇದ್ದಾರೆ. ಎಲ್ಲರೂ ಕೂಡ ಜಯಘೋಷವನ್ನು ಹಾಕ್ತಾ ಇದ್ದಾರೆ. ಇದು ಸಂಭ್ರಮ ಕೇವಲ ಮುಂಬೈಯಲ್ಲ, ದೆಹಲಿಯಲ್ಲ, ಅಖಂಡ ಭಾರತದ ಉದ್ದಗಲಕ್ಕೂ ಕೂಡ ಸಂಭ್ರಮಾಚರಣೆ ಮೊಳಗ್ತಾ ಇದೆ. ಆ ಮುಖಾಂತರವಾಗಿ ಭಾರತ್ ಮಾತಾ ಕಿ ಜೈ ಅಂತಕ್ಕಂತಹ ಜಯಘೋಷ ಮೊಳಗ್ತಾ ಇದೆ. ಭಾರತ ವನಿತೆಯರಿಗೆ ಜಯ ಅಂತಕ್ಕಂತಹ ಘೋಷಣೆ ಮೊಳಗ್ತಾ ಇದೆ. ಎಲ್ಲರೂ ಹೆಮ್ಮೆ ಪಟ್ಟುಕೊಂಡು ಹೇಳ್ತಾ ಇದ್ದಾರೆ, ನಮ್ಮ ಭಾರತೀಯ ವನಿತೆಯರು ಗೆದ್ದು ಬೀಗಿದ್ದಾರೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಹೇಗೆ ಅವರ ತಾಕತ್ತು, ಅವರ ಶಕ್ತಿ ಏನಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ.
गौरव है। इंडिया का मैच था और मैच के बाद टीम इंडिया जैसे हम लोग जो बाइक कर लिए ಎಸ್ ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ದೇಶಾದ್ಯಂತ ಸಂಭ್ರಮಾಚರಣೆ ಮನೆ ಮಾಡಿದೆ. ಭಾರತದ ವನಿತೆಯರಿಗೆ ಐತಿಹಾಸಿಕ ಗೆಲುವಿದು. ನೋಡಿ ಯಾವ ರೀತಿಯಾಗಿ ದೀಪಾವಳಿ ಸಂಭ್ರಮದಂತೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇದು ಅವರ ಗೆಲುವಲ್ಲ, ಅವರ ಮನೆಯ ಗೆಲುವಲ್ಲ, ಅವರ ರಾಜ್ಯದ ಗೆಲುವಲ್ಲ, ಇದು ದೇಶದ ಗೆಲುವು, ಇದು ಭಾರತದ ಗೆಲುವು, ಭಾರತದಲ್ಲಿರುವ ಎಲ್ಲ ಭಾರತೀಯರ ಗೆಲುವು. ಆ ಮುಖಾಂತರವಾಗಿ ಎಲ್ಲರ ಪ್ರಾರ್ಥನೆ ಕೂಡ ಇದೀಗ ದೇವರ ಸಮ್ಮತಿ ಸಿಕ್ಕಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ 52 ರನ್ಗಳ ಅಂತರದಿಂದ ಭರ್ಜರಿ ಜಯಭೇರಿಯಾಗಿ ಗೆಲುವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಆ ಮುಖಾಂತರವಾಗಿ ಭಾರತದ ಕೀರ್ತಿ ಪತಾಕಿಯನ್ನ ಮತ್ತೊಮ್ಮೆ ವಿಶ್ವದ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ. ದೇಶಾದ್ಯಂತ ಸಂಭ್ರಮಾಚರಣೆ ಮೊಳಗ್ತಾ ಇದೆ. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ನೋಡಿ, ಕೈಯಲ್ಲಿ ಯಾವ ರೀತಿಯಾಗಿ ಕೇಸರಿ ಬಿಳಿ ಹಸಿರು ತ್ರಿವರ್ಣ ಧ್ವಜವನ್ನ ಹಿಡಿದುಕೊಂಡು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ, ಇಂಡಿಯಾ ಇಂಡಿಯಾ ಅಂತ. ಇದಲ್ವಾ ಭಾರತ ಅಂದ್ರೆ? ಇದು ಭಾರತೀಯ ಹೆಣ್ಣು ಮಕ್ಕಳು. ಅವಕಾಶ ಸಿಗಲ್ಲ, ಅವಕಾಶ ಸಿಕ್ಕರೆ ಹೇಗೆ ಬಳಸ್ಕೊಳ್ತೀವಿ, ಬಳಸ್ಕೊಂಡಿರ್ತಕ್ಕಂಥದನ್ನ ಹೇಗೆ ಉಳಿಸ್ಕೊಳ್ತೀವಿ, ಉಳಿಸಿದ್ದನ್ನ ಈ ರೀತಿಯಾಗಿ ನಿಮಗೆ ಗಳಿಸಿ ಕೊಡ್ತೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತದ ನಾರಿಯರು ಈ ಒಂದು ಜಯದ ಮಾಲೆಯನ್ನ ನಮ್ಮ ಭಾರತಕ್ಕೆ ತಂದು ಕೊಟ್ಟಿದ್ದಾರೆ. ಇದು ಭಾರತದ ಹೆಣ್ಣು ಮಕ್ಕಳ ತಾಕತ್ತು, ಇದು ಭಾರತೀಯರ ಒಂದು ತಾಕತ್ತು. ಭಾರತದ ವನಿತೆಯರಿಗೆ ನೋಡಿ ಐತಿಹಾಸಿಕ ಗೆಲುವಿದು. ಸುವರ್ಣಾಕ್ಷರಗಳಲ್ಲಿ ಬರೆದಿರತಕ್ಕಂತಹ ಒಂದು ಅದ್ಭುತ ಗಳಿಗೆ ಇವತ್ತು